ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ. ಇವತ್ತು 7 ಗಂಟೆ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆನೇ ಚಿತ್ರಾನ್ನ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇವಾಗ ಇವನು ಎತ್ತಿದ್ದಾನೆ ನೋಡಿ. ಮರಿಗಳೆಲ್ಲ ಬಂದ್ಬಿಡ್ತಾವೆ ಅಂತ ನನ್ನ ತಮ್ಮ ಇಲ್ಲೇ ಚೇರ್ ಇಟ್ಬಿಟ್ಟಿದ್ದಾನೆ ನೋಡಿ. ಈ ಕಡೆನೂ ಕೂಡ ಲಾಕ್ ಮಾಡಿಬಿಟ್ಟಿದ್ದಾನೆ. ಇನ್ನು ಮರಿಗಳೆಲ್ಲ ಹೊರಗಡೆ ಬರ್ತಾವಂತೆ. ಭತ್ತ ಹಾಕ್ಬಿಟ್ಟಿದೆಯಲ್ಲ, ಭತ್ತ ಎಲ್ಲ ತಿಂದುಬಿಟ್ರೆ ಅಷ್ಟು ಅಂತೇಳಿ. ಇವಾಗ ಬೆಳಗಿನ ಜಾವ 7 ಗಂಟೆ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ ಅಂತ ನೋಡಿ. ಹೂವೆಲ್ಲ ಬಿತ್ತಿದೆ. ಏನು ನೀರಿಲ್ಲ ಚಾನಲ್ಲಿ. ನೀರೆಲ್ಲ ಕಡಿಮೆಯಾಗಿದೆ. ನಮ್ಮ ಗುಡ್ಡದಲ್ಲಿ ಇನ್ನೂ ಹಿಮ ಇದೆ, ಮತ್ತು ಸಿಕ್ಕಾಪಟ್ಟೆ ಚಳಿ ಇದೆ ನಮ್ಮೂರ ಕಡೆ. ನುಗ್ಗೆ ಸೊಪ್ಪು ಸಿಕ್ಕಾಪಟ್ಟೆ ಬಿಟ್ಟಿದೆ, ಹೂವು ಬಿಟ್ಟಿದೆ. ನುಗ್ಗೆಕಾಯಿ ಅಂತೂ ತುಂಬಾ ಬಿಡುತ್ತೆ. ಇನ್ನೊಂದು ಒಲೆ ಇದೆ ನಮ್ಮದು, ಅಲ್ಲಿ ಅರಿಶಿನ ಕಿಳಿಸ್ತಾ ಇದ್ದೀವಿ. ಇನ್ನೂ ಆಗೋ ಬಂದಿಲ್ಲ, ಇನ್ನೂ ಆವಲ್ಗೆ ಹೋಗಬೇಕು. ಅದಕ್ಕೇ ಬೆಳಗ್ಗೆನೇ ಇಲ್ಲೂ ಬಂದಿದ್ದೀವಿ. ಸ್ವಲ್ಪ ಕರ್ಬೇವು ಸೊಪ್ಪು ಕಿತ್ಕೊಂಡು, ಹಾಗೆ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ. ಫ್ರೆಂಡ್ಸ್, ಇಷ್ಟು ಕನಕಾಂಬರ ಹೂವು ಸಿಕ್ತು ನೋಡಿ. ಒಂದು 4-5 ಗಿಡ ಹಾಕ್ಕೊಂಡಿದ್ದೀವಿ. ಹೂವಿನ ಗಿಡ ತುಂಬ ಇತ್ತು. ಹೂವಿನ ಗಿಡ ಇಲ್ಲೆಲ್ಲ ಹಾಕಿದ್ವಿ. ನಮ್ಮ ತಂದೆಯವ್ರ ತಮ್ಮ ಮರಿ ಎಲ್ಲ ಬಿಟ್ಟು ಮೇಯಿಸ್ಬಿಟ್ಟಿದ್ದಾರೆ. ಹೂವಿನ ಗಿಡ ಅಂತೂ ಇಲ್ಲಿ ತುಂಬಾ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್. ಇದು ಕೂಡ ನಮ್ಮದೇ ಸೈಟು ನೋಡಿ. ಇಲ್ಲಿ ಸೌದೆ ಎಲ್ಲ ಹಾಕ್ಕೊಂಡಿದ್ದೀವಿ. ನಮ್ಮ ಮೇಕೆಗಳ್ದೆಲ್ಲ ಗೊಬ್ಬರ ತಂದು ಇಲ್ಲಿ ಹಾಕ್ಕೊಂಡು, ಪಕ್ಕದಲ್ಲೇ ಒಲೆ ಇದೆ. ಹಾಗೇನಿದು ನೋಡಿ, ನಾವು ಬೆಳೆದಿದ್ವಲ್ಲ ತೊಗರಿ, ಅದೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇವಾಗ ಅಮ್ಮ ನೀರು ಕಾಯಿಸಬೇಕು ಅಂದ್ಬಿಟ್ಟು ಸೌದೆ ಎಲ್ಲ ಎತ್ಕೋತಾ ಇದ್ದಾರೆ. ಆ ಹುಲ್ಲು ಕಾಣ್ತಾಯಿತ್ತಲ್ಲ, ಅದು ಬೇರೆಯವ್ರ ಸೈಟು. ಇದೊಂದು ಒಲೆ ಮಾತ್ರ ನಮ್ಮ ಮನೆ ಹತ್ರಕ್ಕೆ ಇದೆ. ಇಲ್ಲಿಗೆ ಎಷ್ಟು ಸರಿನಾರು ಬಂದು ಹೋಗ್ಬೋದು. ಬಟ್ ಇನ್ನೊಂದು ಒಲೆ ಇದೆ, ಅದು ಸ್ವಲ್ಪ ದೂರ ಇದೆ. ದೂರ ಇರೋದ್ರಿಂದ ಒಬ್ಬೊಬ್ಬರೇ ಹೋಗೋಕ್ಕೂ ಆಗ. ಫ್ರೆಂಡ್ಸ್, ಇವಾಗ ಹೊಲಕ್ಕೆ ಟೀ ತಗೊಳ್ಬೇಕು. ಟೀ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಬೆಲ್ಲದ ಟೀ ಜಾಸ್ತಿ ಕುಡಿತಾರೆ, ಸಕ್ಕರೆ ಟೀ ಕುಡಿಯಲ್ಲ ಜಾಸ್ತಿ. ಎಲ್ಲರೂ ಬೆಲ್ಲ ಟೀನೇ ಕೇಳೋದು. ಅದರಿಂದ ಬೆಲ್ಲ ಟೀ ಮಾಡ್ತಾ ಇದ್ದೀನಿ. ಹಾಲು ಹಾಕಿಲ್ಲ, ಕೊನೆಯಲ್ಲಿ ಹಾಲು ಹಾಕೋದು. ಟೀ ಜೊತೆಗೆ ಬನ್ನು ಕೂಡ ಕೊಡಬೇಕು. ಒಂದೊಂದ್ಸರಿ ಬಿಸ್ಕೆಟ್ ಕೇಳ್ತಾರೆ, ಒಂದ್ಸರಿ ಬನ್ ಕೇಳ್ತಾರೆ. ಆವಾಗ ಬನ್ ತೊಗೊಂಡೋಗಿ ಕೊಡ್ತೀನಿ. ಹಾಗೆ ಟೀ ಲೋಟ ಎಲ್ಲ ಹಾಕಿ ಒಂದು ಮುಕ್ಕಾಲು ಭಾಗ ಟೀ ಹಾಕಿ ಕಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಟೀ ಮತ್ತು ಬನ್ ಲೋಟ 3 ಕೂಡ ಕೊಟ್ಟು ಕಳಿಸ್ತಾಯಿದ್ದೀನಿ. ನನ್ನ ತಮ್ಮ ತಗೊಂಡು ಹೋಗ್ತಾನೆ ಹೊಲಕ್ಕೆ. ಫ್ರೆಂಡ್ಸ್ ನೋಡಿ, ಹೊಲಕ್ಕೆ ಬಂದೆ. ನಮ್ಮಮ್ಮ ನೀರು ಕಟ್ತಾ ಇದ್ದಾರೆ ನೋಡಲ್ಲಿ. ನೋಡಿ, ಆಗಲ್ಲ ವಾ ಬಂದ್ರೇನ ಸರಿ. 2 ದಿನಕ್ಕೆ ಮುಗೀತಲ್ಲ. ಕೈಯಲ್ಲಿ ಟಚ್ ಮಾಡಬೇಡ್ತಾ? ಬೇಡ, ಕೈಲಿ ಬೇಡ. ಕಡ್ಡಿಲಿ ಅಲ್ಲೇ ಕಡ್ಡಿಗಳಿಟ್ಟವ. ಹಾಂ, ಕರೆಂಟ್ ಏನಾರು ಹೊಡುತ್ತ? ಕಡ್ಡಿ ಇಟ್ಟಿದ್ದಲ್ಲಿ ಕಡ್ಡಿ ಬಿದ್ದು ಅದು ಎತ್ಕಸ್ರು ಗುಡ್ಡಿಗೆ ಅಮ್ಕು ಬದ್ರಾಗ. ಹಿಂದ್ ಗುಂಟೆ ಬತ್ತ. ಹೌದಾ? ಇಲ್ಲಿ ಲೈಟ್ ಹಾಕಿದ್ದಾರೆ? ಹಾಂ ಹಾಂ, ಸರಿ ಸರಿ. ಅಲ್ಲೋಗಿ ನಿಂತ್ಕೋತೀನಿ. ಕರೆಂಟ್ ಬಂದ ತಕ್ಷಣ ನಿಂಗೆ ನೀರು ಸ್ಟಾರ್ಟ್ ಮಾಡ್ಕೊಡ್ತೀನಿ, ಆಯಿತಾ? ಹಾಂ, ಬಂದಿದೆ ಕರೆಂಟು. ಕೆಂಪವ್ವ ಇದಕ್ಕೆ ಕೋಲ್ ಹಿಡ್ಕೊ ಓಡಾಡ್ತಿದೆ. ಏನಾಯ್ತವ? ಹಾಂ, ಬತ್ತ ಯಾಕೆ ಪೇಷಂಟ್ ಆಗ್ಬಿಡ್ತಾ?
ಪಾಪ ನಮ್ಮ ಅಜ್ಜಿ ಮೊದಲು ತುಂಬಾ ಹುಷಾರಾಗಿದ್ದರು. ಈಗ ಒಂದು 2-3 ತಿಂಗಳಿಂದ 3-4 ಸರಿ ಅಡ್ಮಿಂಟು ಕೂಡ ಆದರು. ಯಾಕೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿನೇ ಆಗಿದೆ ಫ್ರೆಂಡ್ಸ್. ಇವಾಗ ಮೊದಲು ಪರವಾಗಿಲ್ಲ. ನಮ್ಮ ತಂದೆಯವ್ರಿಗೆ ಈಗ ಊಟ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಅವ್ರು ಊಟ ಮಾಡಿಕೊಂಡು ಮೇಕೆಗಳು ಮೇಯ್ಸೋಕೆ ಹೋಗ್ತಾಯಿದ್ದಾರೆ. ನೋಡಿ, ನಮ್ಮ ಕೋಳಿಗಳು ಅಷ್ಟೇ, ಅವಕ್ಕೆ ಊಟ ಹಾಕಬೇಕು, ಇಲ್ಲ ಅಂದರೆ ನಮ್ಮ ಮೇಲೆ ಬಂದು ಕೂತ್ಕೊಬಿಡ್ತವೆ. ನಮ್ಮ ತಂದೆ ಊಟ ಮಾಡಿದಾಗ ಮರಿಗಳಿಗೆ ಮತ್ತು ಕೋಳಿಗಳಿಗೆ ಹಾಕ್ತಾಯಿದ್ದಾರೆ. ಇಲ್ಲ ನಮ್ಮ ಅಜ್ಜಿನೂ ಕೂಡ ಊಟ ಮಾಡ್ತೀನಿ ಅಂದರು, ಊಟ ಕೊಟ್ಟೆ. ನಮ್ಮ ಮರಿಗಳು ಕೂಡ ಊಟ ಮಾಡಬೇಕು ಅಂತ ನಮ್ಮ ಅಜ್ಜಿ ಹತ್ರಕ್ಕೆ ಹೋಗಿದ್ದಾವೆ. ಇವಾಗ ನಮ್ಮ ತಂದೆಯವರು ಮೇಕೆಗಳು ಮೇಯ್ಸೋಕೆ ಹೋಗ್ತಾರೆ ಫ್ರೆಂಡ್ಸ್. ಮೇಕೆಗಳಿಗೆ ಕಾಡ್ಬೋದು. ಮತ್ತು ಇವಾಗ ಊಟ ಕೊಡಬೇಕು ನಮ್ಮಮ್ಮವ್ರಿಗೆ. ಅವರು ನೀರು ಕಟ್ತಾ ಇದ್ದಾರೆ ಹೊಲದಲ್ಲಿ. ಅವ್ರಿಗೋಸ್ಕರ ಸಾಂಬಾರು ಸ್ವಲ್ಪ ಬೇಗನೆ ಮಾಡಿದೆ, ಆದರೆ ರೈಸ್ ಮಾಡಿರಲಿಲ್ಲ ನಾನು. ಇವಾಗ ರೈಸ್ ಕೂಡ ಮಾಡಿ ಮತ್ತು ಸಾಂಬಾರು ಬಿಸಿ ಮಾಡಿ ತೊಗೊಂಡೋಗ್ತಾಯಿದ್ದೀನಿ. ಇವಾಗ ನೋಡಿ, ಒಂದು ಸಣ್ಣ ಬಾಕ್ಸ್ಗೆ ನಮ್ಮ ತಾಯಿಗೆ ಊಟ, ಹಾಗೆ ನನ್ನ ತಮ್ಮ ಜ್ಯೂಸ್ ತಂದಿದ್ದ, ನಮ್ಮಮ್ಮನೂ ಕೊಟ್ಬಿಡು ಅಂತ ಇವಾಗ ಹೊಲಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಮ್ಮಮ್ಮನಿಗೆ ಊಟ ತಗೊಬಂದಿದ್ದೀನಿ. ಇವರು ಈರುಳ್ಳಿ ಹೊಲಕ್ಕೆ ನೀರು ಕಟ್ತಾ ಇದ್ದಾರೆ. ಊಟ ಮಾಡಿ ಬನ್ನಿ ಅಂತ ಕರೀತಾ ಇದ್ದೀನಿ. ಅವರು ನೀರೆಲ್ಲ ಆ ಕಡೆ ಈ ಕಡೆ ಹರ್ಕೊಂಡು ಹೊರಟೋಗುತ್ತೆ, ಕಟ್ಟ ತರದು ಬರ್ತೀನಿ ಅಂತ ಹೇಳಿ ಕಟ್ಟೆ ತರಿತಾ ಇದ್ದಾರೆ. ಇವಾಗ ನೋಡಿ, ಊಟಕ್ಕೆ ಬರ್ತಾ ಇದ್ದಾರೆ. ನೆರಳಿಗೆ ಹೋಗೋಣ ಅಂತ ಹೇಳಿದೆ, ಬೇಡ ಟೈಮ್ ಆಗುತ್ತೆ, ಇಲ್ಲೇ ನಿಂತ್ಕೊ ಊಟ ಮಾಡ್ತೀನಿ ಅಂತ ಇದ್ದಾರೆ. ಕೂತ್ಕೊಂಡು ಊಟ ಮಾಡು ಅಂದರೂ ಮಾಡ್ತಾಯಿಲ್ಲ ನೀನು. ಅದಕ್ಕೆ ಅಲ್ಲಿ ನೆರಳಿಗೆ ಹೋಗೋಣ ಅಂದರೆ ಇಲ್ಲಿ ಈಗ ಹೋಗಲ್ಲಿಂದ ಬರೋಂಗಂಟ ನೀರೆಲ್ಲ ಇದಾಗೋಯ್ತು ಅಷ್ಟೇ. ಹಾಂ, ನೋಡಿ, ನೀರು ಕಟ್ಟಕ್ಕೆ ಟೈಮ್ ಆಗೋಯ್ತಾ ಅಂತ ನಿಂತ ಜಾಗದಲ್ಲೇ ಊಟ ನಮ್ಮ ಅಮ್ಮವ್ರದ್ದು. ಬಿಸಿ ಬಿಸಿ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಓಡಾಡಿ ಸಾಕಾಯಿತು. ಕುಡ್ಕೋ ಸಾಕು ಕುಡ್ದೀನಿ. ಕುಡ್ಕೋ ಚೆನ್ನಾಗಿ ನೀರು. ಸೊಪ್ಪು ಹಾಕ್ತೀನಿ ಅಂದಲ್ಲ, ಆ ಕಡೆ ಈ ಕಡೆ ಸಿಕ್ಕಾಬಟ್ಟೆ ಓಡಾಡ್ತಾವ. ಹಾಂ, ಈ ಕಡೆ ನಿಂತ್ಕೊಂಡ್ರೆ ಆ ಕಡೆ ಓಡುತ್ತಾ, ಆ ಕಡೆ ನಿಂತಿರಿ ಈ ಕಡೆ. ಇನ್ನೊಂದು ಸ್ವಲ್ಪ ಕುಯ್ತೀರಿ ಕರೆಂಟ್ ಹೋಗೋದಾಗ. ಏನು ಮಾಡೋದು, ಉರ್ಸೊಪ್ಪು ಮಾಡಿಬಿಡಮ್ಮ. ಅದನ್ನೇ ಮಾಡಪ್ಪ. ಇಲ್ಲೇ ಇನ್ನೂ ಒಂದು ಸ್ವಲ್ಪ ಅದ ಒಳಗೆ, ಇಲ್ಲೇ ಪಟ್ಟಿ ಅದ್ದು ಒಂಚೂರಲ್ಲಿ ಬೇಳೆ. ನಮ್ಮ ನೀರು ಕಟ್ತಾನೆ ಒಂದು 4-5 ಥರ ಸೊಪ್ಪನ್ನು ಕೂಡ ಕುಯ್ದು ಕೊಟ್ಟಿದ್ದಾರೆ. ನೈಟ್ಗೆ ಸೊಪ್ಪು ಮಾಡ್ಕೊಳ್ಳೋಣ, ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಅದನ್ನು ತೊಗೊಂಡು ಇವಾಗ ಮನೆಗೆ ಹೊರಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊಪ್ಪು ಕುಯ್ಕೊಂಬರ್ಬಾರ್ದು. ಚೆನ್ನಾಗಿದೆಯಾ? ನೀ ಸೊಪ್ಪು ತಗೊಂಬಂದು ಉಣ್ಬೇಕಲ್ಲ, ಗೊತ್ತಾನ. ಫ್ರೆಂಡ್ಸ್, ಇವಾಗ ಸಾಯಂಕಾಲ 5 ಗಂಟೆ ಆಗಿದೆ. 5 ಗಂಟೆ ಆದ ತಕ್ಷಣವೇ ನಮ್ಮ ತಂದೆ ತಾಯಿಗೆ ಟೀ ಬೇಕೇ ಬೇಕು. ನಮ್ಮ ಅಜ್ಜಿ ಟೀ ಕುಡಿಯಲ್ಲ, ಅವರು ಸ್ವಲ್ಪ ಕಡಲೆಪುರಿ ಕೊಟ್ಟರೆ ತಿನ್ಕೊಂಡು ಕೂತಿರ್ತಾರೆ ಅಷ್ಟೇ. ಟೀ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನೈಟ್ಗೆ ಉರ್ಸೊಪ್ಪು ಮಾಡೋಣ ಅಂತ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಒಂದು ಕಡೆ ಸೊಪ್ಪೆಲ್ಲ ಹಚ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಕುದೀತಾ ಇದೆ. ಉರ್ಸೊಪ್ಪು ಮಾಡು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ಸ್ವಲ್ಪ ಸೊಪ್ಪು ಬೆಳ್ತಿರೋದ್ರಿಂದ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಒಗ್ಗರಣೆಲೆ ಬೇಯಿಸಿ ಮಾಡ್ಕೋತಾ ಇದ್ದೆ. ಇದು ನೈಟು ಬೆಳಿಗ್ಗೆ ನಮ್ಮಮ್ಮ ನೀರು ಕಟ್ತಾ ಇದ್ರಲ್ಲ ಹೊಲದಲ್ಲಿ, ಅಲ್ಲೇ ಕುಯ್ಕೊಬಂದಿದ್ದು ಸೊಪ್ಪು. 4 ಥರ ಸೊಪ್ಪಿದೆ ಇಲ್ಲಿ. ಬೆರಕೆ ಸೊಪ್ಪು, ಇದರ ಉಪ್ಸಾರು ಅಥವಾ ಉರ್ಸೊಪ್ಪು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆಲ್ಲ ಬೇಳೆ ಸಾಂಬಾರು ಮಾಡ್ಕೊಬಿಟ್ರೆ ನೈಟ್ಗೆ ಈ ಥರ ಸ್ವಲ್ಪ ಹೊಲ್ದಲ್ಲಿ ಸೊಪ್ಪು ಕಿತ್ಕೊಬಂದು ಮುದ್ದೆಗೆ ಮಾಡ್ಕೋತೀವಿ, ತುಂಬ ಚೆನ್ನಾಗಿರುತ್ತೆ. ಸೊಪ್ಪಿಗೆ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ನಮ್ಮಮ್ಮ ಕಾಯಿನೆಲ್ಲ ಚೆಚ್ತಾ ಇದ್ದಾರೆ ಹಿಡಿದುಬಿಟ್ಟು. ಆವಾಗ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ. ನಮ್ಮ ಮೇಕೆಗಳೆಲ್ಲ ಬಂದುಬಿಟ್ಟು ಇನ್ನೂ ಬರೋದ್ರಲ್ಲಿ.
ಸೊಪ್ಪು ಆಯ್ತಾ ಇದೆ ಫ್ರೆಂಡ್ಸ್. ಇನ್ನೇನು ರೆಡಿ ಆಯ್ತು ನೋಡಿ. ನಮ್ಮ ತಮ್ಮಗೆ ಟೀನ ಅಮ್ಮ ಟಿಫಿನ್ ಬಾಕ್ಸಲ್ಲಿ ಇಟ್ಟು ಬಿಸಿ ಮಾಡ್ತೀವಿ. ಏನಕ್ಕ ಚಚ್ತಾ ಇರೋದು? ಫ್ರೆಂಡ್ಸ್, ಈ ಲಾಗು ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.